ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ವೀಕೆಂಡು, ಆರಾಮಾಗಿ ಎದ್ದೇಳ್ತಾ ಇದ್ದೀವಿ. ಸೊ ಎದ್ದು ಫಸ್ಟ್ ಕೆಲಸ ಫ್ರೆಶ್ ಅಪ್ ಆಗೋದು. ಸೊ ನಾನಾಗಿ ಆಮೇಲೆ ಜೊತೆಗೆ ಇವಾಗ ಅದು ಇದು ಕತೆ ಹೇಳಿ ಅವಳಿಗೆ ಬ್ರಷ್ ಮಾಡಿಸೋದೊಂದು ಟಾಸ್ಕ್ ತರ ನನ್ಗೆ. ಸೊ ಇದನ್ನೆಲ್ಲ ಪೇಶನ್ಸ್ ಇಂದ ಹ್ಯಾಂಡಲ್ ಮಾಡೋದ್ರ ಜೊತೆಗೆ ಸುಸ್ತಾಗೋಗ್ಬಿಟ್ಟಿರುತ್ತೆ. ಸೊ ನಿಮ್ಮ ಮಕ್ಳು ಇದೇ ತರ ಬ್ರಷ್ ಮಾಡೋದಕ್ಕೆ ಹಠ ಮಾಡ್ತಾರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ಇದು ಕತೆ ಹೇಳಿ ಅಂತೂ ಇಂತೂ ಬ್ರಷ್ ಮಾಡಿಸ್ದೆ ಅವಳಿಗೆ. ಈ ವಿಂಟರ್ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಬೆಂಗಳೂರಲ್ಲಂತೂ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ಚಳಿ. ಸೊ ನಿಮ್ಮೂರಲ್ಲೂ ಇದೇ ತೀರಾ ಸಿಕ್ಕಾಪಟ್ಟೆ ಚಳಿ ಇದೆಯಾ ಏನು ಅಂತ ತಿಳಿಸಿ. ಸೊ ಎದ್ದ ತಕ್ಷಣ ಸ್ವಲ್ಪ ಚಳಿ ಆಗ್ತಾ ಇತ್ತು, ಹಾಗಾಗಿ ಸ್ವೆಟರ್ ಹಾಕೊಂಡು ಆ ವೆದರ್ ಅಲ್ಲಿ ನಿಂತ್ಕೊಳ್ಳಕ್ಕೆ ತುಂಬಾ ಖುಷಿ ಆಗುತ್ತೆ. ಆದ್ರೂ ಸ್ವಲ್ಪ ಚಳಿ ಆಗತ್ತೆ ಅಂತ ಅನ್ಸುತ್ತೆ, ಏನೋ ಒಂಥರ. ಅದಾದ್ಮೇಲೆ ಬಿಸಿ ಬಿಸಿ ಕಾಫಿ ಕುಡಿಯೋಣ, ಸರಿ ಹೋಗುತ್ತೆ ಅಂತ ಕಾಫಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸುಮಾರು ಜನ ಲಾಸ್ಟ್ ವಿಡಿಯೋದಲ್ಲಿ ಅವಳ ಹತ್ರ ಅಡ್ಗೆ ಮಾಡ್ಸಿದಕ್ಕೆ ಕೇಳಿದ್ರಿ. ಸೊ ಭಯ ಆಗಲ್ವಾ, ಪಕ್ಕದಲ್ಲೇ ಕೂರ್ಸಿದ್ರ, ಏನಾದ್ರು ಮುಟ್ಟಲ್ವಾ ಅಂತ. ಸೊ ಅವಳು ಇದೇ ತರ, ನಾನು ಈಗಿಂದ ಅಂತಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ ಅವಳು ಅಡ್ಗೆ ಮನೇಲೇ ಕೂತಿದ್ದು, ಅವಳನ್ನು ನೋಡ್ತಾ ಕೂತಿರ್ತಿರ್ಲಿಲ್ಲ. ಈಗ್ಲೂ ಕೂಡ ಅಡ್ಗೆ ಮನೆಗೆ ಬರ್ತಾಳೆ. ಸೊ ಕಾಫಿನ ರೆಡಿ ಮಾಡಿ ಭರತ್ನ ಎಬ್ಸಿ ಕಾಫಿನ ಕುಡಿತಾ ಇಬ್ರು ಅದು ಇದು ಮಾತಾಡ್ತಾ ಇದ್ವಿ. ಸೊ ಕಾಫಿ ಅನ್ನೋದು ಒಂದು ರೀಸನ್ ಅಷ್ಟೇ ಮಾತಾಡೋದಿಕ್ಕೆ ನಮ್ಗೆ. ಸೊ ವೀಕೆಂಡ್ ಬಂದ್ರೆ ಸಾಕು, ನಂಗೆ ತುಂಬಾನೇ ಖುಷಿ ಆಗುತ್ತೆ. ಭರತ್ ಮತ್ತೆ ಧೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ನಾನು ಅವ್ರಿಬ್ರ ಜೊತೆ ಟೈಮ್ ಕಳಿಯೋ ಎಲ್ಲಾ ಟೈಮು ಕೂಡ ತುಂಬಾನೇ ಪ್ರಿಷಿಯಸ್ ಅಂತ ಅನ್ಸುತ್ತೆ. ಫ್ರೆಂಡ್ಸ್, ಈಗ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ರಾತ್ರಿ ನಾನೇನು ಕ್ಲೀನ್ ಮಾಡಿರಲಿಲ್ಲ, ಸೊ ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಸ್ವಲ್ಪ ಹಲ್ಲಿಂದು ಟ್ರೀಟ್ಮೆಂಟ್ ಆಗಿತ್ತಲ್ಲ, ಸ್ವಲ್ಪ ಹೊತ್ತು ನೋವ್ತಾಯಿತು, ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಸೊ ಹಾಗಾಗಿ ಹಾಗೆ ಮಲ್ಕೊಂಡ್ಬಿಟ್ಟೆ. ನಿಧಾನಪ್ಪ, ಆ ಕಡೆಯಿಂದ ಬಮ್ಮ, ಆ ಕಡೆಯಿಂದ ಬಾ. ಸೊ ನಾನೇನಾದರೂ ಕೆಲಸ ಮಾಡ್ತಾ ಇದ್ರೆ ನಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾಳೆ. ಒಂದು ನಿಮಿಷ. ಹಾಗಾಗಿ ಈಗ ಬೆಳಗ್ಗೆ ಎದ್ದು ಸ್ವಲ್ಪ ಇದನ್ನ ಸ್ಟವ್ ಒರೆಸ್ಕೊಳ್ಬೇಕು. ಈಗ ಕಾಫಿ ಎಲ್ಲ ಕುಡ್ದಾಯ್ತಲ್ಲ, ಸೊ ಈಗ ಆರಾಮಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊತೀವಿ. ಸೊ ಈ ವೀಕೆಂಡಲ್ಲಿ ಎಲ್ಲೂ ಹೋಗೋದಿಲ್ಲ. ಇವತ್ತು ಧೃತಿ ಸ್ಕೂಲಲ್ಲಿ PTM ಇದೆ, ಅಲ್ಲಿಗೆ ಹೋಗಿ ಮತ್ತೆ ನಂದು ಹಲ್ಲಿಂದು ಇವತ್ತು ಕ್ಯಾಪ್ ಹಾಕೋದಿದೆ. ಸೊ ಅದನ್ನು ಹಾಕ್ಸ್ಕೊಂಡು ಬರೋದು ಅಂತ ಇದೆ. ಅಷ್ಟಿದೆ. ಸೊ ಅದು ಬಿಟ್ಟು ಇನ್ನೇನು ಪ್ಲಾನ್ಸ್ ಮಾಡಿಲ್ಲ, ನೋಡಬೇಕು ಸೊ ಬನ್ನಿ ಫಸ್ಟು ಕ್ಲೀನಿಂಗ್ ಮಾಡ್ಕೊಂಬಿಡೋಣ. ಸೊ ನಾನು ಇದಕ್ಕೆ ಎಲ್ಲ ನಾರ್ಮಲ್ ಕ್ಲೀನಿಂಗ್ ಯೂಸ್ ಮಾಡೋವಂಥದ್ದು ಕೋಲಿನ ಯೂಸ್ ಮಾಡ್ತೀನಿ. ಸೊ ಬೇರೆ ಏನು ಯೂಸ್ ಮಾಡಲ್ಲ. ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಲ್ಲ, ಇಲ್ಲಿ ಬಂದು ಹೇಳು, ಏನು ಹೇಳು. ಅವಳು ಅದನ್ನು ಯೂಸ್ ಮಾಡ್ತಾಳೆ. ಆಗ್ಲೇ ಹೇಳ್ದೆ ಅಲ್ವಾ, ಸೊ ನಾನು ಏನು ಮಾಡ್ತೀನಿ ಅವಳು ಅದನ್ನೇ ಮಾಡ್ಬೇಕು. ಸೊ ಸುಮಾರು ಸತಿ ಹೇಳಿದೀನಿ, ನಾವು ಹೇಗೆ ಇರ್ತೀವಿ ಸೊ ಅದೇ ರೀತಿ ನಮ್ಮ ಮಕ್ಳು ಇರ್ತಾರೆ. ನಾವು ಕ್ಲೀನಿಂಗ್ ಅಲ್ಲಿ ಜಾಸ್ತಿ ಕ್ಲೀನಿಂಗ್ ಮಾಡ್ತಿದ್ರೆ ನಮ್ಮ ಮಕ್ಳು ಕ್ಲೀನಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರ್ತಾರೆ. ಸೊ ಅದೇ ರೀತಿ ಇವಳನ್ನು ನಾನು ಕ್ಲೀನ್ ಮಾಡೋದು, ಅಡ್ಗೆ ಮಾಡೋದು, ಇಲ್ಲ ನಮ್ಮಿಬ್ರಲ್ಲಿ ಯಾರಿಗಾರು ಒಬ್ರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋದು. ಸೊ ಈ ರೀತಿ ಮಾಡ್ತಾಳೆ. ಕೆಲವೊಂದ್ಸತಿ ಭರತ್ ಕೂಡ ಮಾಡಿರೋದನ್ನ ನೋಡಿರ್ತಾಳಲ್ವಾ, ಸೊ ಹಾಗಾಗಿ ಅವಳು ಕೂಡ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆ ನಂತರ ಇಲ್ಲಿ ಮಿರರ್ಗಳು ಕೂಡ ತುಂಬಾ ಇದಾಗ್ಬಿಟ್ಟು ಅಲ್ಲೆಲ್ಲ ಫುಲ್ ಕ್ರಯಾನ್ಸ್ ಅಲ್ಲಿ ಗೀಜಿಟ್ಬಿಟ್ಟಿದ್ಲು. ಸೊ ಹಾಗಾಗಿ ಅಲ್ಲೂ ಕೂಡ ನೀಟಾಗಿ ಬರ್ಸ್ಕೊಳ್ಳೋಣ ಅಂತ ನಾನ್ ಬಂದ್ರೆ ಅವಳು ಮಿರರ್ ಮುಂದೆ ನಿಂತ್ಕೊಂಡು ಹೆಂಗೆಲ್ಲ ಕುಣಿತಾ ಇದ್ದಾಳೆ ನೋಡಿ. ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆಚೆ ಕಡೆನೂ ನೀಟಾಗಿ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ
ಇವಾಗ ರಂಗೋಲಿ ಹಾಕೊಂತಿದೀನಿ. ಸಿಂಪಲ್ ಆಗಿರುವಂತಹ ರಂಗೋಲಿಗಳನ್ನ ಹಾಕೊಂತೀನಿ. ನಂಗೆ ಅಷ್ಟೊಂದ್ ಚೆನ್ನಾಗಿ ಬಿಡ್ಸೋಕ್ ಬರೋಲ್ಲ, ಹೆಂಗ್ ಬರುತ್ತೋ ಹಾಗೆ ಸಿಂಪಲ್ ಆಗಿ ರಂಗೋಲಿ ಹಾಕೊಂತೀನಿ. ನಮ್ ಸುತ್ತಮುತ್ತನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಪ್ಯಾನ್ ಕೇಕ್ ಬೇಕು ಅಂತ ಅವಳೇ ಪ್ಯಾನ್ ಕೇಕ್ ಮಾಡ್ತೀನಿ ಅನ್ಲು. ಸೊ ಅವಳ ಹತ್ರನೇ ಮಾಡಿಸ್ತಾ ಇದ್ದೀನಿ. ಸೊ ಈ ತರ ಮಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಈಗೇನೋ ಮಾಡ್ತಾಳೆ, ದೊಡ್ಡೋಳಾದ್ಮೇಲೆ ಹೇಗೆ ಅಂತ ಗೊತ್ತಿಲ್ಲ. ಸೊ ಈ ರೆಸಿಪಿ ಬೇಕು ಅಂತಂದ್ರೆ ಮೇಘನಾ ಫುಡ್ ಬ್ಲಾಗ್ ಅಕೌಂಟ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. Yay! You can do it. ಪ್ಯಾನ್ ಕೇಕ್ ಎಲ್ಲ ತಿನ್ಲು. ಅದಾದ್ಮೇಲೆ ಅಪ್ಪ ಬನ್ನಿ ಆಟ ಆಡೋಣ ಅಂತ ಅಪ್ಪ ಮಗಳು ಇಬ್ರು ಮನೆಯನ್ನ ಫೀಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಒಂದಿನ ಕ್ರಿಕೆಟ್, ಒಂದಿನ ಫುಟ್ಬಾಲ್, ಒಂದಿನ ಈ ತರ ಬಾಲ್ ಹಾಕೋದು, ಈ ರೀತಿ ಇಬ್ರು ಆಟ ಆಡ್ತಾರೆ ಮನೆ ಒಳಗಡೆನೆ. ಅದೆಲ್ಲ ಆಟ ಆಡೆಲ್ಲ ಆದ್ಮೇಲೆ ಇವತ್ತೇ ಸ್ನಾನ ಮಾಡಿಸ್ಬಿಡೋಣ. ನಾನು ಯಾವಾಗ್ಲೂ ವೀಕೆಂಡ್ಸ್ ಅಲ್ಲೇ ಅವಳಿಗೆ ತಲೆಗೆ ಸ್ನಾನ ಮಾಡಿಸ್ತೀನಿ. ಬಾಕಿ ಟೈಮಲ್ಲಿ ಸ್ಕೂಲ್ಗೆ ಹೋಗ್ತಾಳೆ, ಮತ್ತೆ ಈಗ ಥಂಡಿ ಬೇರೆ ಇರುತ್ತೆ. ಸೊ ಮೊದ್ಲೇ ಶೀತ ಮಾಡ್ಕೊಂತಾಳೆ. ಹಾಗಾಗಿ ಭಾನುವಾರ ಅಥವಾ ಶನಿವಾರನೇ ನಾನು ತಲೆಗೆ ಸ್ನಾನ ಮಾಡಿಸೋದು ಅವಳಿಗೆ. ಅವಳಿಗೆ ಎಣ್ಣೆ ಹಚ್ಚಿ ಬಂದ್ಮೇಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಬಾತ್ರೂಮ್ ನ ಕ್ಲೀನ್ ಮಾಡ್ಬಿಡೋಣ ಅಂತ ಬಾತ್ರೂಮ್ ನ ಕ್ಲೀನ್ ಮಾಡಿದೀನಿ. ತುಂಬಾ ದಿನ ಆಗೋಗಿತ್ತು, ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಂತಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಧೃತಿ ಬರ್ಡೇ ಶಾಪಿಂಗು, ಸ್ಪೆಷಲ್ ಶಾಪಿಂಗ್. ನನಗಂತೂ ತುಂಬಾ ಖುಷಿ ಧೃತಿಗೋಸ್ಕರ ಬಟ್ಟೆ ಶಾಪಿಂಗ್ ಮಾಡೋದು ಅಂದರೆ. ಸೊ ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ನೋಡೋಣ. ಸೊ ಬನ್ನಿ, ಆಲ್ರೆಡಿ ಲೇಟ್ ಆಗಿದೆ. ಧೃತಿ ಪಾರ್ಕಿಗೆ ಬೇರೆ ಹೋಗಬೇಕು ಅಂತ ಹೇಳಿದಾಳೆ. ಅವಳನ್ನು ಆಟ ಆಡಿಸ್ಕೊಂಡು ಆಮೇಲೆ ಹೋಗೋದು. ಸೊ ಬನ್ನಿ ಬೇಗ ಹೋಗಿ ಬರೋಣ. ಸೊ ಅಲ್ಲೇ ಮನೆ ಹತ್ರ ಪಾರ್ಕ್ ಇದೆ. ಸೊ ಅವಳು ಚಿಕ್ಕದ ಆಟ ಆಡು ಅಂತಂದ್ರೆ ಹಠ ಮಾಡಿ ಈ ತರ ದೊಡ್ಡದೇ ಆಟ ಆಡ್ಬೇಕು ಅಂತ ಅದಕ್ಕೆ ಹೋದ್ಲು. ಏನೋ ಅವಳು ಇಷ್ಟನೇ ಏನ್ ಬೇಕೋ ಅದು ಆಟ ಆಡ್ಲಿ ಅಂತ ಆಟ ಆಡಕ್ಕೆ ಬಿಟ್ಟೆ. ಆಟ ಆಡ್ಕೊಂಡ್ ಬಂದ್ಮೇಲೆ ನಾವು ಝೂಡಿಯೋಗ್ ಹೋಗೋಣ ಅಂತ ಫಸ್ಟ್ ಝೂಡಿಯೋಗ್ ಹೋದ್ವಿ. ಅಲ್ಲಿಗೆ ಎಂಟ್ರಿ ಆದ ತಕ್ಷಣ ಮೇಡಮ್ ಅವ್ರ ಮಿರರ್ ನೋಡಿ ಡ್ಯಾನ್ಸ್ ಮಾಡೋದು. ಇವಾಗ ಇದೊಂದು ಹೊಸದ್ ಕಲ್ತ್ಕೊಂಡ್ಬಿಟ್ಟಿಳೆ, ಮಿರರ್ ನೋಡೋದು, ಡ್ಯಾನ್ಸ್ ಮಾಡೋದು, ವಿಯರ್ಡ್ ಫೇಸಸ್ ಎಲ್ಲ ಮಾಡೋದು, ಇದೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವಳಿಗೇನೋ ಖುಷಿ, ಆಚೆ ಬಂದ್ರೆ ಫುಲ್ ಆಫ್ ಎಂಜಾಯ್ಮೆಂಟ್ ಮಾಡ್ತಾಳೆ. ಸೊ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಅವಳೇ ಒಂದೊಂದಾಗಿ ಕೊಡ್ತಾ ಇದ್ದಾಳೆ, ಇದು ಬೇಕು ಅದು ಬೇಕು ಅಂತ. ಸೊ ನಾನು ಬರತ್ತಿಗೆ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹಾಗೆ ಕೇಳ್ತಾ ಇದ್ದೀನಿ. ನನ್ಗೆ ಪಿಂಕ್ ಕಲರ್ದು ಸ್ವಲ್ಪ ಇಷ್ಟ ಆಯ್ತು. ಸೊ ಅವಳು ನೋಡೋಣ ಹೇಗ್ ಕಾಣಿಸುತ್ತೆ ಅಂತ ಅದನ್ನ ನೋಡ್ದೆ. ಹೋಗಿ ಬಂದ್ವಿ. ಸೊ ತಗೊಂಡು ಬಂದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಸೊ ಏನಂತ ತಗೊಂಡು ಬಂದೆ ಧೃತಿಗೆ ಅಂತ. ಸೊ ಅಲ್ಲಿ ಜಸ್ಟ್ ನಾನು ಝುಡಿಯೋಗೆ ಹೋದಾಗ ಮಾತ್ರ ವಿಡಿಯೋ ಮಾಡಿದೆ, ಆಮೇಲೆ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾತ್ರ ಮಾಡಿದೆ. ಸೊ ಬನ್ನಿ ಇವಾಗ ಏನೇನು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ. ಸೊ ನಾನು ಶೋ ಆಫಲ್ಲಿ ತೊಗೊಂಡು ಬಂದೆ. ಸೊ ನಾನು ಶೋ ಆಫ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಹೆಸರು ತಕ್ಕನಾಗಿ ಶೋ ಆಫ್ ಮಾಡ್ತಿದ್ದಾರೆ ಅಂತ. ಸೊ ಏನೂ ಇಲ್ಲ. ಸೊ ನಾರ್ಮಲ್ ನಾನು ಏನು ತೊಗೊಂಡು ಬಂದಿದ್ದೀನಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ನಾನು ತಗೊಳ್ಳಿ, ಭರತ್ ತಗೊಳ್ಳಿ, ಧೃತಿ ಯಾರಿಗೆ ತಗೊಂಡ್ರು ನಾನು ತೋರಿಸ್ತೀನಿ. ಬಿಕಾಸ್ ನೀವು ಒಬ್ಬರು ನನಗೆ ಫ್ಯಾಮಿಲಿ ಮೆಂಬರ್ಸ್. ಸೊ ಹಾಗಾಗಿ ನನಗೆ ತೋರ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಳಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಸೊ ತಗೊಂಡೆ. ಸೊ ಝೂಡಿಯೋದಲ್ಲಿ ನೋಡಿದೆ, ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ನಾರ್ಮಲ್ ಇದ್ರ ಥರ ಇತ್ತು. ಸೊ ಸ್ವಲ್ಪ ತುಂಬ ಫ್ಯಾಷನಬಲ್ ಆಗಿತ್ತು, ಇಲ್ಲ ಅಂತ ಅಲ್ಲ, ಬಟ್ ನನಗೆ ಬೇಕಾಗಿರೋ ಥರ ಸಿಕ್ಕಲಿಲ್ಲ. ಸೊ ಹಾಗಾಗಿ ಅದಾದಮೇಲೆ ಅಲ್ಲೇ ಜಯನಗರದಲ್ಲಿ ಶೋ ಆಫ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಿ ತೊಗೊಂಡು ಬಂದ್ವಿ. ಸೊ ಏನೇನು ತೊಗೊಂಡೆ ತೋರಿಸ್ತೀನಿ. ಮೊದಲಿಗೆ ಸೊ ಇದು ಸ್ವೆಟ್ ಶರ್ಟ್ ತಗೊಂಡೆ. ಸೊ ಇದು ಫುಲ್ ಈ ಥರ ಫ್ರಾಕ್ ಥರ ಇದೆ.
ಮತ್ತು ಇದು ತುಂಬ ಚೆನ್ನಾಗಿದೆ. ಈ ವಿಂಟರ್ಗಂತೂ ಸಿಕ್ಕಾಪಟ್ಟೆ ಅವಳಿಗೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಒಳಗಡೆ ಸಖತ್ ಸಾಫ್ಟ್ ಆಗಿದೆ, ಹಾಕ್ಕೊಂಡ್ರೂ ಒಂಥರ ಇರಿಟೇಷನ್ ಆಗಲ್ಲ. ಮಕ್ಳಿಗೆ ಸ್ವೆಟ್ರ್ ಅಂದರೆ ಬಿಚ್ಚೆಸ್ತು ಬಿಡ್ತಾರೆ. ಸೊ ಅದಕ್ಕೆ ನೋಡಿನೇ ತಗೊಂಡೆ. ಸೊ ಇದಕ್ಕೆ ಒಂದು ಜೀನ್ಸ್ ಹಾಕ್ಬಿಟ್ರೆ ಲೂಸ್ ಪ್ಯಾಂಟ್ಸ್ ಈಗೆಲ್ಲ ಬರುತ್ತಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಹಾಕೊಂತಳೋ ಬಿಡ್ತಾಳೋ ಗೊತ್ತಿಲ್ಲ, ಬಟ್ ನಾನು ತಗೊಂಡಿದ್ದೀನಿ. ಸೊ ಅವಳಿಗೂ ಇಷ್ಟ ಆಯಿತು ಆ್ಯಕ್ಚುಲಾಗಿ. ಸೊ ಹಾಗಾಗಿ ತಗೊಂಡೆ ಒಂದು. ಅದಾದಮೇಲೆ ಸೊ ಇದು ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? ಸೊ ಇದೊಂದು, ಮತ್ತು ಅದಕ್ಕೆ ಇದು ಬರುತ್ತೆ ಈ ಥರ. ಸೊ ಇವೆರಡು ಕಳಿಸ್ತಿದ್ಯಾ? ಸೊ ಇವೆರಡು ಒಂದು ತಗೊಂಡೆ. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತು ಈ ಥರದ್ದು ಅವಳ ಹತ್ರ ಇರಲಿಲ್ಲ. ಸೊ ಸ್ಕರ್ಟ್ ವಿತ್ ಈ ಥರದ್ದು ಅವಳ ಹತ್ರ ಇರಲಿಲ್ಲ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇವೆರಡು ತಗೊಂಡೆ. ಅದಾದಮೇಲೆ ಇನ್ನು ಒಂದು ಸೊ ಇದೊಂದು, ನೆಕ್ಸ್ಟ್ ಇದೊಂದು ತಗೊಂಡಿದ್ದೀನಿ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಇದನ್ನು ಅವಳಿಗೆ ಈ ಥರ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋ ಅಂಥದ್ದು. ಇದು ಇಲ್ಲಿ ನೋಡಿ, ಇಲ್ಲಿ ಒಂದು ಇಟ್ಕೊಟ್ಟಿದ್ದಾರೆ. ಸೊ ಈ ಥರ ಹಾಕೋ ಅಂಥದ್ದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತು ಮಕ್ಕಳಿಗೆ ಫ್ರಾಕ್ ಅಂತ ಅಂದರೆ ಫುಲ್ ಒಳಗಡೆ ನೆಟ್ಟೆಡ್ ಇದ್ದು ತುಂಬ ಇರಿಟೇಷನ್ ಆಗೋಕ್ಕಿಂತ ಈ ರೀತಿ ಸಾಫ್ಟ್ ಆಗಿದೆ ಒಳಗಡೆನೂ ಕೂಡ, ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಅವಳ ಹತ್ರ ಈ ಥರ ಕಲರ್ ಕೂಡ ಇರಲಿಲ್ಲ, ಅವಳಿಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಸೊ ಇಷ್ಟು ನಾನು ಅವಳಿಗೆ ತಗೊಂಡು ಬಂದ್ಬಿಟ್ಟು ಅವಳಿಗೆ ಒಬ್ಳಿಗೆ ತಂದಿದ್ದು, ನಮಗೇನು ತಗೊಳ್ಳಿಲ್ಲ. ಸೊ ಈ ಸತಿ ಡಿಸೈಡ್ ಮಾಡಿದ್ದೀನಿ, ಅಗತ್ಯ ಇದ್ದಾಗ ಮಾತ್ರ ತಗೊಳ್ಳೋಣ, ಬಾಕಿ ಎಲ್ಲ ಟೈಮು ತಗೊಳ್ಳೋದಕ್ಕಿಂತ ಅಗತ್ಯ ಇರೋವಾಗ ತಗೊಂಡ್ರೆ ಬೆಸ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ಅವಳಿಗೆ ಬೇಕಾದಷ್ಟು ತಗೊಂಡು ಬಂತೀವಿ. ಸೊ ಅದ್ರ ಜೊತೆಗೆ ಕೆಲವೊಂದು ಅವಳಿಗೆ ಗಿಫ್ಟ್ ಐಟಮ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ನಿಮಗೂ ಇರಲಿ, ಅವಳಿಗೂ ಕೂಡ ಇರಲಿ. ಸೊ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ಅವಳಿಗೆ ತಗೊಂಡು ಬಂದೆ, ಏನೆಲ್ಲ ಸರ್ಪ್ರೈಸ್ ಇತ್ತು ಅವಳಿಗೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ 2 ದಿನದ ವ್ಲಾಗ್ ಆ್ಯಕ್ಚುಲಿ ಇದು. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಸ್ ಹೇಗೆ ಬರ್ತಾ ಇದೆ ನಂದು ಅಂತ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಚೇಂಜಸ್ ಬೇಕು ಅಂದರೆ ನಾನು ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಸೊ ಒಂಥರ ಮೋಟಿವೇಶನ್ ಕೂಡ ಆಗುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.